ಓಕೆ, ನಂಬರ್ ಸಿಸ್ಟಮ್ ಮಾಡ್ತಾ ಇದ್ವಿ. ನಂಬರ್ ಸಿಸ್ಟಮ್ ಟೇಬಲ್ ಆಗಿದೆ, ಟೇಬಲ್ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ ಅಥವಾ ಅರ್ಥ ಆಗಿಲ್ಲ ಅನ್ಸ್ಬೋದು. ಇನ್ನೊಂದ್ಸರಿ ರಿಪೀಟ್ ಮಾಡೋಣ ಟೇಬಲ್ನ. ಟೇಬಲ್ ರಿಪೀಟ್ ಮಾಡಿ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಂಬರ್ ಸಿಸ್ಟಮ್ ಅಲ್ಲಿ 4 ವಿಧಾನ ಅಂತ ಹೇಳಿದ್ರೆ ಡೆಸಿಮಲ್, ಬೈನರಿ, ಆಕ್ಟಲ್ ಮತ್ತೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಎಷ್ಟು ವಿಧಾನ ಇದೆ? 4 ವಿಧಾನ ಇದೆ. ಯಾವುದು? ಡೆಸಿಮಲ್ಲು, ಆಕ್ಟಲ್ಲು, ಆಮೇಲೆ ಬೈನರಿ, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಹೇಳಿದೆ. ಆಯ್ತಾ? ಈಗ ಆ ಟೇಬಲ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬರ್ಕೊತೀನಿ. ಫಸ್ಟ್ ಒಂದು ಯಾವುದು? ಡೆಸಿಮಲ್, ಸಿಂಪಲ್ ಬರೀತೀನಿ, ನಂಬರ್ ಸಿಸ್ಟಮ್. ನೆಕ್ಸ್ಟ್ ಡೆಸಿಮಲ್ ಆದಮೇಲೆ ಬೈನರಿ, ನಂಬರ್ ಸಿಸ್ಟಮ್. ಲೈನ್ ಹಾಕೋಣ. ನೆಕ್ಸ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೇನು? ಇಸ್ ಎ ಕಾಂಬಿನೇಷನ್ ಆಫ್ zeros and ones. ಇಲ್ಲಿ ಬರೀತೀನಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೇನು? ಇಸ್ ಎ ಕಾಂಬಿನೇಷನ್ ಆಫ್ zeros and ones ಬರೀತೀನಿ ನೋಡಿ. ಸಾರಿ, ಬೈನರಿ ನಂಬರ್ ಅಂದ್ರೆ BINARY, ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ is a combination of zeros and ones. Okay, ಈಗ ಇದರ ಕೋಡ್ ಏನು ಬರುತ್ತೆ? ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ 8421 ಇದು ಬೈನರಿ ವೇಟೆಡ್ ಕೋಡ್ ಅಂತ ಕರೀತಾರೆ. ನಮಗೆ ಸಿಂಪಲ್ ಲಾಜಿಕ್ ನಮಗೆ ಬೇಕಾದ ಪ್ರೋಗ್ರಾಮ್ ಎಷ್ಟು ಆ ದೃಷ್ಟಿಯಿಂದ ಮಾತ್ರ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ. ಓಕೆ, ಬೈನರಿ ವ್ಯಾಲ್ಯೂ 0, ಇದು ಸಾರಿ ಡೆಸಿಮಲ್ ವ್ಯಾಲ್ಯೂ 0 ಇದೆ, ಬೈನರಿ ವ್ಯಾಲ್ಯೂ 0 0 0. ನೆಕ್ಸ್ಟ್ 1 ಇದ್ರೆ 0 0 0 1. ನೆಕ್ಸ್ಟ್ 2 ಇದ್ರೆ 0 0 1 0. ನೆಕ್ಸ್ಟ್ 3 ಇದ್ರೆ 0 0 1 1. ನೆಕ್ಸ್ಟ್ 4 ಇದ್ರೆ ನೀವು ಕೂಡ ಅನ್ಸುತ್ತೆ ಈ ತರ ಬರ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕೇಳಿಸ್ಕೊಂತಾ ಇರಿ, ಪಕ್ಕದ ಪೇಪರ್ ನೀವು ವರ್ಕ್ ಮಾಡ್ತಾ ಇರಿ, ಆಗ ಅರ್ಥ ಆಗುತ್ತೆ. 0 1 0 0. ನೆಕ್ಸ್ಟ್ 5 ಅಂದ್ರೆ 0 1 0 1. 6 ಅಂದ್ರೆ 0 1 1 0. ನೆಕ್ಸ್ಟ್ 7 ಅಂದ್ರೆ 0 1 1 1. ಈಗ ನಾನು ಹೇಳಿದೆ ಅಪ್ ಟು 7 ಇಂಗ್ರೀಡಿಯಂಟ್ ಕರಿತೀವಿ. ಅವನ್ನ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಇದರ ಬೇಸ್ ಎಷ್ಟಾಗಿರುತ್ತೆ? ಆಕ್ಟಲ್ದು ನಾಲ್ಕು ಇಟ್ಕೋಬೇಕು. ಆಕ್ಟಲ್ ಬೇಸು 8. ಕಾಂಬಿನೇಷನ್ ಎಷ್ಟಿದೆ ನೋಡಿ? 1 2 3 4 5 6 7 8. ಇದನ್ನ ಅಂತ ಕರಿತೀವಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಕಾಂಬಿನೇಷನ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ 8 ಗೆ 1 0 0 0. 9 ಗೆ 1 0 0 1. 10 ಗೆ 1 0 1 0. 11 ಗೆ 1 0 1. 12 ಗೆ 1 1 0 0. 13 ಗೆ 1 1 0 1. 14 ಗೆ 1 1 1 0. 15 ಗೆ 1 1 1 1. ಆಯ್ತಾ? ನಾವು ಬೈನರಿ ಇದ್ರೆ ಇಸ್ ಎ ಕಾಂಬಿನೇಷನ್ ಆಫ್ zeros and ones. ನೆಕ್ಸ್ಟ್ ಆಕ್ಟಲ್ ಅಂದ್ರೆ ಆಕ್ಟಲ್ ನಂಬರ್ ಸಿಸ್ಟಮ್ ಅಂದ್ರೆ is a combination of zeros and ones and
its range start from 0 to 7. Its base number is 8. ಓಕೆನಾ? ಇದರ ಬೇಸ್ ನಂಬರ್ ಏನು? 2. ನೆಕ್ಸ್ಟ್ ಎಕ್ಸೆಸ್ ಡೆಸಿಮಲ್ ಅಂತ ಹೇಳಿದೆ ನಾನು. ಎಕ್ಸೆಸ್ ಡೆಸಿಮಲ್ ಸಿಂಬಲ್ ಅಲ್ಲಿ 10 ಆದ್ಮೇಲೆ ಅದೇಂತ ಕರಿತೀವಿ? a 11ನ b 12ನ c d e ಟೋಟಲ್ ಇಂದಿನ ವೇಟ್ ಎಷ್ಟು ಆಗುತ್ತೆ? ಎಕ್ಸೆಸ್ ಡೆಸಿಮಲ್ 16 ಆಗುತ್ತೆ. ಇದರ ಬೇಸ್ ಎಷ್ಟು? ಇಲ್ಲೇ ಬರ್ತೀವಿ ಈಸಿ ಆಗಿರುತ್ತೆ. ಇದರ ಬೇಸ್ ಎಷ್ಟು? 8. ಇದರ ಬೇಸ್ 2. ಓಕೆನಾ? ಇದು is a combination of zeros and 1. Its range start from 0 to 15 and after 10 value the excess decimal was present in alpha bit character such as A, B, C, D, E, F. In those okay, ಗೊತ್ತಾಯ್ತಾ? ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋಣ. ಇಲ್ಲೇ ಡೌಟ್ ಇದೆಯಾ? ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಬರೋಂಥ ಕ್ಯಾಲ್ಕುಲೇಷನ್ನ ಡಿಸ್ಕಸ್ ಮಾಡೋಣ. ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ನು ಅದರಲ್ಲಿ ಯಾವ್ಯಾವ ಬರುತ್ತೆ? ನಂಬರ್ ಸಿಸ್ಟಮ್ ಅಂದರೆ ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಸಿಂಪಲ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ. ನಂಬರ್ ಸಿಸ್ಟಮ್ ಬರೋಂಥ ಕ್ಯಾಲ್ಕುಲೇಷನ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಈ ಕಡೆ ಬರ್ತಿಕೊಳ್ಳೋಣ ಎಷ್ಟು ಟೈಪ್ಸ್ ಇದೆ ಅಂತ. ಟೈಪ್ಸ್ ಎಷ್ಟಿದೆ ನಂಬರ್ ಸಿಸ್ಟಮಲ್ಲಿ? ಒಂದು ಬೈನರಿ ನಂಬರ್ ಸಿಸ್ಟಮ್. ಇದರ ಬೇಸ್ ಎಷ್ಟು ಅಂತ ಹೇಳಿದ್ರೆ 2. ಎರಡನೇದು ಆಕ್ಟಲ್ ನಂಬರ್ ಸಿಸ್ಟಮ್. ಇದರ ಬೇಸ್ ಎಷ್ಟು ಅಂತ ಹೇಳಿದ್ರೆ 8. ನೆಕ್ಸ್ಟ್ ಮೂರನೇದು excess decimal symbol, decimal number system. ಇದರ ಬೇಸ್ 16. ಲಾಸ್ಟ್ decimal number system. ಇದರ ಬೇಸ್ 10. ನಾಪ್ಕೊಳ್ಳಿ. ಬೇಸ್ ನಂಬರ್ ಅಂದ್ರೆ ಕಾಂಬಿನೇಷನ್ ಎಷ್ಟು ರೇಂಜ್ ವರೆಗೂ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರತ್ತ ಕ್ಯಾಲ್ಕುಲೇಷನ್. ಫಸ್ಟ್ ಮೆಥಡ್ ಯಾವ್ದು ಬರುತ್ತೆ? ಈ ತರ ಬರುತ್ತೆ. ಕನ್ವರ್ಟ್ ಡೆಸಿಮಲ್
decimal number system to convert decimal number system to binary number system. Okay, calculation step ಬರುತ್ತೆ. Convert decimal number system to binary number system. ಈಗ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಈ ತರ ಬರುತ್ತೆ. ಮೊದಲನೇ ಪ್ರಾಬ್ಲಮ್ 30 ಡೆಸಿಮಲ್ ಎಷ್ಟು ಬೇಸು 10 ಕ್ವೆಶ್ಚನ್ ಮಾರ್ಕ್ ಕನ್ವರ್ಟ್ ಟು ಬೈನರಿ ಬೇಸ್ ಎಷ್ಟು 2. ಈ ತರ ಕ್ಯಾಲ್ಕುಲೇಷನ್ ಕೊಡ್ತಾರೆ. ಈ ರೀತಿನಾದ್ರೂ ಕೇಳ್ಬೋದು ಅಥವಾ ಸಿಂಪಲ್ ಆಗಿ ಈ ರೀತಿನಾದ್ರೂ ಕೇಳ್ಬೋದು. ಓಕೆನಾ? ಈ ತರ ಕೇಳಿದ್ರೆ ಏನಿದೆ ಅರ್ಥ ಅಂದ್ರೆ ಇದೇನು 10 ಅಂದ್ರೆ ಡೆಸಿಮಲ್ ನಂಬರು, 2 ಅಂದ್ರೆ ಬೈನರಿ. ಡೆಸಿಮಲ್ ಇರೋದನ್ನ ಬೈನರಿಗೆ ಕನ್ವರ್ಟ್ ಮಾಡುವಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದರ ಬೇಸ್ ಏನು 2ರಿಂದ ಇದನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ನೋಡಿ, ಫಸ್ಟ್ ಬರ್ಕೊಳ್ಳಿ 30 2ರಿಂದ ಡಿವೈಡ್ ಮಾಡಿ 2 15s 30 ಎಷ್ಟು ಉಳಿತು ರಿಮೈಂಡರ್ 0. 2 15 30 ಎಷ್ಟು ಉಳಿತು 0. ನೆಕ್ಸ್ಟ್ 2 7 14 ಎಷ್ಟು ಉಳಿತು ರಿಮೈಂಡರ್ ಎಷ್ಟು ಉಳಿತು 1 ಉಳಿತು. ನೆಕ್ಸ್ಟ್ ರಿಮೈಂಡರ್ ನಲ್ಲಿ ಬರ್ಕೊಂತ ಹೋಗ್ತಾ ಇದೀನಿ. ನೆಕ್ಸ್ಟ್ 2 3 6 ಎಷ್ಟು ಉಳಿತು 1. 2 1 2 ಎಷ್ಟು ಉಳಿತು 1. ಈಗ ಬೈನರಿ ಬೇಸ್ ಎಷ್ಟು 2 ಅಂದ್ರೆ ಯಾವುದು ಕಾಂಬಿನೇಷನ್ 0 ಅಥವಾ ಒಂದೇ ಆನ್ಸರ್ ಬರಬೇಕು. ರಿಮೈಂಡರ್ 0 ಅಥವಾ ಒಂದೇ ಬರಬೇಕು. ಅದ್ಬಿಟ್ಟು 2 3 4 5 ಬರಲ್ಲ. ಬಂದ್ರೆ 0 ಬರುತ್ತೆ, ಇಲ್ಲಾಂದ್ರೆ 1 ಬರುತ್ತೆ. ಇದು ನಿಮ್ಮ ಮಾಡಲ್ ಸರಿನಾ ತಪ್ಪು ಆಯ್ತಾ? ಇಷ್ಟು ಮಾಡೋದು. ನೆಕ್ಸ್ಟ್ ಏನ್ ಮಾಡಬೇಕು, ಇದರ ಆನ್ಸರ್ನ ಯಾವ ರೀತಿ ಬರೆಯಬೇಕಂದ್ರೆ ನೋಡಿ, ಕೆಳಗಿಂದ 1 1 1 1 0 ಬೇಸ್ 2 ಈ ತರ ಬರಬೇಕು. ಗೊತ್ತಾಯ್ತಾ? ಪ್ರಾಬ್ಲಮ್ನ ಆ 2ರಿಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. ಡಿವೈಡ್ ಮಾಡಿ ಅದರ ರಿಮೈಂಡರ್ನ ಒಂದು ಕಡೆ ಬರ್ಕೊಂತೀರಾ. ಬರ್ಕೊಂಡು ಅದನ್ನ ಲಾಸ್ಟಿಗೆ ವಿತಿನ್ ಸ್ಕ್ವೇರ್ ಬ್ರಾಕೆಟ್ ಬರೆದ್ಬಿಟ್ಟು ಬೇಸ್ ನಂಬರ್ ಬರ್ತೀರಾ. ಇಲ್ಲಿಗೆ ಡೆಸಿಮಲ್ ಇಂದ ಬೈನರಿಗೆ ಕನ್ವರ್ಷನ್ ಆಯಿತು. ಎರಡನೇ ಪ್ರಾಬ್ಲಮ್ ಮಾಡೋಣ. Convert 28 base 10 equal to base 2. ಮೊದಲನೇ ಸ್ಟೆಪ್ ಏನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಅನಾಲಿಸಿಸ್ ಬರ್ಕೊಂತಾ ಇದೀನಿ 28. ಎರಡನೇ ಸ್ಟೆಪ್ ಏನು, ಬೇಸ್ 2 ಬರ್ಕೊಂಡಿದೀನಿ. ಈಗ ಡಿವೈಡ್ ಮಾಡ್ತಾ ಇದ್ದೀನಿ. 2 1s 2 ಎಷ್ಟು ಉಳಿತು 8. 2 4s 8 0. ಸರಿನಾ? 2 1 2 2 4 8. ನೆಕ್ಸ್ಟ್ 2 7 14 0. 2 3 6 1 2 1 2 ಏನ್ ಬರ್ತೀರಾ ಕೆಳಗಡೆಯಿಂದ ಮೇಲೆ 1 1 1 0 0 ಬೇಸ್ 2. ಅರ್ಥ ಆಯ್ತಾ? ಈ ರೀತಿ ಡೆಸಿಮಲ್ ಇಂದ ಬೈನರಿ ಕನ್ವರ್ಷನ್ ನ ಮಾಡಬೇಕು. ಆಯ್ತಾ? ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಮೂರನೇದು 27 base 10 converted into base 2. 27 ಬರ್ಕೊಂಡಿದ್ದೀನಿ. ಡಿವೈಡ್ ಬೈ 2 1s 2 2 3s 6 ಒಂದು ಉಳಿತು. 2 6s 12 ಒಂದು ಉಳಿತು. 2 3s 6 0 ಉಳಿತು. 2 1s
2 1 ಉಳಿತು. ಏನು ಆನ್ಸರು 1 1 0 1 1 ಬೇಸ್ 2. ಅರ್ಥ ಆಯ್ತಾ? ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಂಬರ್ ಸಿಸ್ಟಮ್ ಅಲ್ಲಿ ಯಾವುದು ಕನ್ವರ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ ನಂಬರ್ ಸಿಸ್ಟಮ್. ಮೊದಲೇನು ಮಾಡ್ತೀರಾ, ಯಾವ ಕನ್ವರ್ಷನ್ ಸಿಸ್ಟಮ್ ಅಂತ ಹೆಂಗ್ ಗೊತ್ತಾಗುತ್ತೆ, ಅಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿರ್ತಾರೆ ಕನ್ವರ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ ನಂಬರ್ ಸಿಸ್ಟಮ್ ಅಂತ, ಅಥವಾ ವಿತಿನ್ ದ ಬ್ರಾಕೆಟ್ ಅಲ್ಲಿ ಹಾಕಿ ಕೊಟ್ಟಿದ್ದಾರೆ. ಯಾವ ರೀತಿ ನಾನು ಬೋರ್ಡಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡಿ. ಈ ತರ ಕಾಣ್ತಿದ್ಯಾ, 13 ಬೇಸ್ 10 ಇದೆ ಅಂದ್ರೆ ಅದು ನಿಮಗೆ ಡೆಸಿಮಲ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಬೇಸ್ 2 ಇದೆ, ಒಳಗಡೆ ಕ್ವಶನ್ ಹಾಕಿದ್ರೆ ಕನ್ವರ್ಟ್ ಮಾಡಬೇಕಾದ್ರೆ ಅದು ಈ ಮೆಥಡ್ಗೆ. ಇಲ್ಲಿ ಬೇಸ್ 2 ಅಂತಿದೆ, ಯಾವ್ದಾಗುತ್ತೆ ಬೈನರಿ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನಾಗ್ತೀರಾ, ಈ ಪ್ರಾಬ್ಲಮ್ ಬರ್ಕೊಂತೀರಾ, ಈ ಬೇಸ್ ಇಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. 30 ಯಾವ ರೀತಿ ಡಿವೈಡ್ ಮಾಡ್ತಿದ್ದಾರೆ, 2 15s 30 ರಿಮೈಂಡರ್, 2 7s 14 ರಿಮೈಂಡರ್ 1, 2 3s 6 ರಿಮೈಂಡರ್ 1, 2 1s 2 ರಿಮೈಂಡರ್ 1. ಲಾಸ್ಟ್ ಆನ್ಸರ್ ಬರುತ್ತೆ ಕೆಳಗಡೆ 1 1 1 1 0. ಇದು ಅದರ ಬೈನರಿ ವ್ಯಾಲ್ಯೂ. ಇಲ್ಲಿ ಏನು ಮಾಡಿದ್ವಿ, 28 ಕನ್ವರ್ಟರ್ ಇಂಟು ಬೈನರಿ. 28 ಎಷ್ಟಿಂದ ಹೋಗುತ್ತೆ, 2 14 28 0 ಉಳಿಯುತ್ತೆ, 2 7 14 0 ಉಳಿಯುತ್ತೆ, 2 3 6 1 ಉಳಿಯುತ್ತೆ, 2 1 2 1 ಉಳಿಯುತ್ತೆ. ರಿಮೈಂಡರ್ ಹೆಂಗ್ ಬರ್ತೀವಿ, 1 2 3 0 0. ಹೆಂಗ್ ಬರ್ತೀವಿ, 1 1 1 ರಿಮೈಂಡರ್ ಬೇಸ್ 2. ಈ ರೀತಿ ಬರೀಬೇಕಾಗುತ್ತೆ. ಆಯ್ತಾ? ನೆಕ್ಸ್ಟ್ ಇದನ್ನ ಹೆಂಗ್ ಮಾಡಿದ್ವಿ, 27 ನ 2 1s 2 2 3s 6 1 ಉಳಿಯುತ್ತೆ. ನೆಕ್ಸ್ಟ್ 2 6s 12 2 3s 6 0. ನೆಕ್ಸ್ಟ್ ರಿಮೈಂಡರ್ 1 1 1. ಅರ್ಥ ಆಯ್ತಾ? ಈ ರೀತಿ ಕ್ಯಾಲ್ಕುಲೇಷನ್ಸ್ ನ ನೀವು ಮಾಡಬೇಕಾಗುತ್ತೆ.